ಹಾಯ್ ವಿವರ್ಸ್, ತುಂಬ ವಿಭಿನ್ನವಾಗಿರುವಂಥ ಒಂದು ರೆಸಿಪಿನ ನಾನೀಗ ಮಾಡಿ ತೋರಿಸ್ತೀನಿ. ಏನೇನು ಬೇಕು ಅಂತ ಅಡುಗೆ ಮಾಡ್ತಾನೆ ನೋಡ್ಕೊಳ್ಳೋಣ. ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಳಕೆ ಕಾಳುಗಳು ಬೇರೆ, ಮಡಿಕೆ ಕಾಳು ಬೇರೆ. ಈ ಮಡಿಕೆ ಕಾಳು ಅಂತ ಬರುತ್ತೆ, ಉತ್ತರ ಕರ್ನಾಟಕದಲ್ಲಿ ಇದನ್ನು ತುಂಬ ಬಳಸ್ತಾರೆ. ಆ ಕಾಳುಗಳ ಜೊತೆಗೆ ಒಂದು ಸೊಪ್ಪನ್ನು ಹಾಕಿಬಿಟ್ಟು ನಾನು ಪಲ್ಯನ ಮಾಡ್ತಾಯಿದ್ದೀನಿ. ಈ ರೀತಿ ಪಲ್ಯನ ನೀವು ಯಾರೂ ಮಾಡಿರಲ್ಲ, ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ನಾನೀಗ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಇದಕ್ಕೆ ಒಂದು ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು. ಇದು ರೈಸ್ಗೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2 ಈರುಳ್ಳಿನ ಬಳಸಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ 2 ಈರುಳ್ಳಿನ ಈ ರೀತಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಬರೀ ಕಾಳುಗಳ ಪಲ್ಯ ನನ್ನ ಕೆಲವೊಂದು ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಕಾಳುಗಳ ಪಲ್ಯ, ಬೇಳೆ ಪಲ್ಯ ಎಲ್ಲ ಮಾಡಿದ್ದೀವಲ್ವ, ಅದೇ ರೀತಿ ಇದನ್ನು ಕೂಡ ಮಾಡೋದು. ಬಟ್ ಇದು ಡ್ರೈ ಆಗಿರಲ್ಲ, ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಅಂದರೆ ಇದಕ್ಕೆ ಯಾವ ಸೊಪ್ಪನ್ನು, ಸಬ್ಬಸಿಗೆ ಸೊಪ್ಪನ್ನು ಬಳಸ್ತಾ ಇಲ್ಲ ನಾನಿಲ್ಲಿ, ಯಾವ ಸೊಪ್ಪನ್ನು ಬಳಸಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ವಿಡಿಯೋ ಕೊನೆಗೆ ನಿಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನಾನು ಇಲ್ಲಿ ಒಂದು ಚಿಕ್ಕದಾಗಿರುವಂಥ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು. ಈಗ ನಾನು ಸೊಪ್ಪನ್ನು, ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹೌದು, ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಳೆದು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ. ಆಮೇಲೆ ಹೆಲ್ದಿ ಕೂಡ ಹೌದು. ಮೆಂತ್ಯ ಸ್ವಲ್ಪ ಕಹಿ ಬರುತ್ತಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲ, ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಆ ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ಹಾಗಂತ ತೀರ ಡ್ರೈ ಆಗೋವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬಾರ್ದು. ಆ ರೀತಿ ಆದರೆ ಕಹಿ ವಾಸನೆ ಬರೋದ್ರ ಜೊತೆಗೆ ಪಲ್ಯ ಕಹಿ ಕೂಡ ಆಗುತ್ತೆ. ಸ್ವಲ್ಪ ಅದು ಸೊಪ್ಪು ಸ್ವಲ್ಪ ಮಗಚ್ಕೋಬೇಕು, ಆ ಥರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೇ ನಾನಿಲ್ಲಿ ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಇದಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಬೇಡ ಅನ್ನೋದಾದರೆ ನೀವು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು, ಅಥವಾ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಪಲ್ಯಗಳಿಗೆ ಹಾಕೋದಕ್ಕೆ ಅಂತ ಧನಿಯಾ ಪೌಡ್ರನ್ನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಸಿ ಕೊಬ್ಬರಿನ ಈ ರೀತಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಆದರೆ ಈ ರೀತಿ ರುಬ್ಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಈಗ ಇದೆಲ್ಲವನ್ನು ಸ್ವಲ್ಪ ಈ ಕೊಬ್ಬರಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2-3 ಸೆಕೆಂಡು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈ ರೀತಿ ಸ್ವಲ್ಪ ಕುದಿ ಬರಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಸೊಪ್ಪಿದೆ, ಕೊಬ್ಬರಿ ಇದೆ, ಟೊಮೆಟೊ ಈರುಳ್ಳಿ ಬೆಂದಿರುತ್ತೆ. ಬಟ್ ಆದರೂ ಸೊಪ್ಪು ಹಾಗೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ನಾನು ಮೊಳಕೆ ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಇಟ್ಟಿದ್ದೆ, ಈ ರೀತಿ ಬಂದಿದೆ. ಈ ಮೊಳಕೆ ಕಾಳು ಅಂದರೆ ಬೇರೆ ಬೇರೆ ಥರದ್ದನ್ನೆಲ್ಲ ಈ ರೀತಿ ಮೊಳಕೆ ಬರೆಸ್ಕೋಬೋದು. ಆದರೆ ಇದು ಮಡಿಕೆ ಕಾಳು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಸೊ ಆ ಕಾಳುಗಳನ್ನು ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಕೊಂಡು ಆದಮೇಲೆ
ನಾನಿಲ್ಲಿ ಈ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಹೋಗೋವರೆಗೂ ಬಿಟ್ಬಿಡಬೇಕು. ಸೊ ಆಮೇಲೆ ಈ ಕಾಳುಗಳನ್ನು ಇದಕ್ಕೆ ಹಾಕ್ಕೊಂಡು ನೀರಿನ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ನಾನು ಮುಂಚೆನೇ ಹೇಳಿದಾಗೆ ಇದು ಚಪಾತಿ, ದೋಸೆ, ರೋಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಸ್ವಲ್ಪ ಕೊಬ್ಬರಿ ಮತ್ತು ನೀರಿನ ಪ್ರಮಾಣವನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀರು ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾಯಿತ್ತು, ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. ನೀರಿನ ಪ್ರಮಾಣವನ್ನು ನೀವು ನೋಡಿ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀರೆಲ್ಲ ಹೆಂಗೆ ಹೋಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಧ್ಯ ಮಧ್ಯ ಸ್ವಲ್ಪ ನೀವು ಸೌಟಿಂದ ಅದನ್ನು ಮೇಲೆ ಕೆಳಗೆ ಮಾಡಲೇಬೇಕಾಗತ್ತೆ. ಆ ರೀತಿ ಮಾಡುವಾಗ ತುಂಬ ಹುಷಾರಾಗಿ, ತುಂಬ ಸ್ಮೂತಾಗಿ ಮಾಡಬೇಕು. ಯಾಕಂದರೆ ಮೊಳಕೆಗಳು ಕಾಳಿಂದ ಬೇರೆ ಆಗಿಬಿಡತ್ತೆ. ಈ ಕುಕ್ಕರಲ್ಲಿನೂ ಕೂಡ ಮಾಡ್ಬೋದಲ್ವಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಕುಕ್ಕರಲ್ಲಿ ಮಾಡ್ಬೋದು, ಇನ್ನೂ ತುಂಬ ಬೇಗನೆ ಆಗೋಗುತ್ತೆ. ಆದರೆ ಅದರಲ್ಲಿ ಕುದ್ದ ತಕ್ಷಣ ಕಾಳು ಬೇರೆ, ಹಾಗೆ ಈ ಮೊಳಕೆ ಬಂದಿರೋ ಅಂಥ ಸೀಡ್ಸ್ ಬೇರೆ ಆಗಿಬಿಡತ್ತೆ. ಸೊ ಆ ಕಾರಣಕ್ಕೆ ಇದನ್ನು ಇದೇ ರೀತಿ ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ. ಮೆಂತ್ಯ ಸೊಪ್ಪಿನ ಘಮ ಮನೆಯೆಲ್ಲ ಹರಡ್ಕೊಳ್ಳುತ್ತೆ. ಮೆಂತ್ಯ ಸೊಪ್ಪು ನಿಮಗೆಲ್ಲ ಮುಂಚೆನೇ ಗೊತ್ತಿರೋ ಹಾಗೆ ತುಂಬ ಹೆಲ್ತಿಗೆ ಒಳ್ಳೆಯದು. ಈ ಕಾಳು ಅದನ್ನು ಸಪ್ರೇಟಾಗಿ ತಿನ್ನಲ್ಲ ಅನ್ನೋರಿಗೆಲ್ಲ ಈ ರೀತಿ ಕಾಳುಗಳ ಜೊತೆ ಹಾಕಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಮೆಂತ್ಯ ಸೊಪ್ಪಿನ ಕಹಿ ಕೂಡ ಅವರಿಗೆ ಗೊತ್ತಾಗಲ್ಲ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ನಿಮಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಇದಕ್ಕೆ ನೀವು ಟೊಮೆಟೊ ಬೇಡ ಅನ್ನೋದಾದರೆ ಹುಣಸೆಹಣ್ಣಿನ ರಸವನ್ನು ಬಳಸ್ಕೋಬೋದು. ಬಟ್ ಅದರ ಟೇಸ್ಟು ಬೇರೆ ಇರುತ್ತೆ. ಟೊಮೆಟೊ ಬಳಸಿದರೆ ಅದರ ಟೇಸ್ಟು ಬೇರೆ ಇರುತ್ತೆ. ಈ ಊರಿಗೆ ಎಲ್ಲ ಹೋಗೋವಾಗ ಇದನ್ನು ಇದೇ ರೀತಿ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು, ನೀರು ಪೂರ್ತಿ ಡ್ರೈ ಆದಮೇಲೆ ಇದು ಪೂರ್ತಿ ಡ್ರೈ ಪಲ್ಯ ಥರ ಕೂಡ ಮಾಡಿ ಕಟ್ಟಿ ಕಳಿಸ್ಬೋದು. 2 ದಿನದವರೆಗೂ ಇದು ಏನೂ ಆಗಲ್ಲ. ಕೊಬ್ಬರಿ ಇರುತ್ತಲ್ವ ಹೇಗೆ ಅಂತ ನೀವು ಯೋಚನೆ ಮಾಡ್ಬೋದು. ಏನೂ ಆಗಲ್ಲ. ಕೊಬ್ಬರಿ ಎಲ್ಲ ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಅದನ್ನು ತಾಳಿಸಿರೋದ್ರಿಂದ ಈ ಪಲ್ಯ 2 ದಿನದವರೆಗೂ ಕೆಡಲ್ಲ. ಈಗ ಇವತ್ತು ನಾನು ಇದನ್ನು ಜೋಳದ ರೊಟ್ಟಿ ಮಾಡಿದ್ದೀನಿ. ಜೋಳದ ರೊಟ್ಟಿ ಜೊತೆನೇ ಇದನ್ನು ಸರ್ವ್ ಮಾಡ್ತೀನಿ. ಇದನ್ನು ನೀವು ದೋಸೆ ಜೊತೆ ಅಥವಾ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಳು, ಮೆಂತ್ಯ ಫ್ಲೇವರು, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸೊಪ್ಪೆಲ್ಲ ತಿಂದೇ ಇರೋ ಮಕ್ಕಳಿಗೆ ಈ ಥರ ಕಾಳುಗಳ ಜೊತೆ, ಅದು ಮೊಳಕೆ ಕಾಳುಗಳು, ಮೊಳಕೆ ಕಾಳು ಹಾಗೆ ಸೊಪ್ಪು ಎರಡೂ ದೇಹಕ್ಕೆ ತುಂಬ ಒಳ್ಳೆಯದು. ಈ ಸರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.